ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೇಕ್. ಸೊ ನಾನು ಕಳೆದ ವಿಡಿಯೋದಲ್ಲಿ ದೊಡ್ಡ ಮಿಷಿನ ಶಟಲ್ನ ತೋರಿಸಿದೆ ಅಲ್ವಾ. ಸೊ ಈ ವಿಡಿಯೋದಲ್ಲಿ ಚಿಕ್ಕ ಮಿಷಿನ್ನ ಶಟಲ್ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಇರುತ್ತೆ ಚಿಕ್ಕ ಮಿಷಿನ್ ಶಟಲ್ ಅಂತ ಹೇಳ್ಬಿಟ್ಟು. ಸೊ ದೊಡ್ಡ ಮಿಷಿನ್ಗೆ ಬೇರೆ ಇರುತ್ತೆ, ಚಿಕ್ಕ ಮಿಷಿನ್ಗೆ ಬೇರೆ ಥರ ಇರುತ್ತೆ. ತುಂಬ ಜನ ನಮ್ಗೆ ಇವಾಗಲೂ ಕೂಡ ಎಷ್ಟೊಂದು ಜನ ಮಿಷಿನ್ ತೊಗೊಳೋಂಗೋಗಿ ಬರೋರು, ರಿಪೇರಿಗೆ ಬರೋರು, ಬರೀ ದೊಡ್ಡ ಮಿಷಿನ್ನ ಸೂಜಿ ಅಂತಲೂ ಹೇಳಕ್ಕೆ ಬರಲ್ಲ, ಅಷ್ಟು ಇದಿರುತ್ತೆ. ಅವ್ರಿಗೆ ಗೊತ್ತಿರಲ್ಲ ಯಾವ ಮಿಷಿನು ಅಂತ. ಮಿಷಿನ್ ಹೆಸರು ಕೂಡ ಗೊತ್ತಿರಲ್ಲ ಕೆಲವ್ರಿಗೆ. ಆ ಚಿಕ್ಕ ಮಿಷಿನ ದೊಡ್ಡ ಮಿಷಿನ ಕೇಸ್ ಎಲ್ಲ ತೊಗೊಳಕ್ಕೆ ಬರ್ತಾರಲ್ವ, ನಾವು ಕೇಳ್ತೀವಿ ಚಿಕ್ಕ ಮಿಷಿನ ದೊಡ್ಡ ಮಿಷಿನ್ ಅಂದರೆ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ತೋರಿಸ್ತಾರೆ, ಏನಾರ ಮಿಷಿನ್ ಫಿಟ್ ಮಾಡಿದರೆ ಕೆಳಗಡೆ ರಿಪೇರಿಗೆ ಬಂದು ಈ ಥರ ಇದೆ ಮಿಷಿನ್ ಅಂತ, ಅಷ್ಟು ಗೊತ್ತಿರಲ್ಲ. ಸೊ ಕೆಲವೊಬ್ಬರು ಗೊತ್ತಿಲ್ಲದೆ ತೊಗೊಂಡು ಹೋಗ್ಬಿಟ್ಟು ಎಷ್ಟೋ ಜನ ವಾಪಸ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಮಿಷಿನ್ ಬಾಬಿನ್ ಬೇರೆ ಬರುತ್ತೆ, ದೊಡ್ಡ ಮಿಷಿನ್ ಕೇಸ್ ಬೇರೆ ಬರುತ್ತೆ, ದೊಡ್ಡ ಮಿಷಿನ್ ಶಟಲ್ಲೇ ಬೇರೆ ಬರುತ್ತೆ, ಚಿಕ್ಕ ಮಿಷಿನ್ ಶಟಲ್ಲೇ ಬೇರೆ ಬರುತ್ತೆ. ಕಳೆದ ವಿಡಿಯೋದಲ್ಲಿ ನಾನು ದೊಡ್ಡ ಮಿಷಿನ್ ಶಟಲ್ನ ತೋರಿಸಿದೆ ಅಲ್ವಾ. ಸೊ ಈ ವಿಡಿಯೋದಲ್ಲಿ ಚಿಕ್ಕ ಮಿಷಿನ್ ಶಟಲ್ನ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಫಿಟ್ ಮಾಡ್ಕೊಳಕ್ಕೆ ಬರಬೇಕು. ಸೊ ಹಂಗಾಗಿ ಅದನ್ನು ರೈಟ್ ಯಾರು ಒಳ್ಳೆ ಮೆಕ್ಯಾನಿಕ್ ಇದ್ದರೆ ಮಾಡ್ಕೊಳ್ಳಿ, ನಿಮಗೆ ಬರೋಂಗಿದ್ರೆ ಫಿಟ್ನ ಮಾಡ್ಕೊಳ್ಳಿ. ಸುಮ್ಮನೆ ತೊಗೊಂಡೋದ್ರೂ ಪಾಪ ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ರೈಟ್ ಪರ್ಸನ್ನ ಹುಡುಕ್ಬಿಟ್ಟು ನೀವು ಶಟಲ್ನ ಹಾಕಿಸ್ಕೊಳ್ಳಿ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ಚಿಕ್ಕ ಮಿಷಿನ ಶಟಲಲ್ಲಿ ಏನೆಲ್ಲ ಉಪಯೋಗ ಇದೆ, ಸೊ ಹೆಂಗೆಲ್ಲ ಮೇಂಟೆನೆನ್ಸ್ ಮಾಡಬೇಕು, ಹಾಗೆ ಸೊ ಏನು ಪ್ರೈಸ್ ಆಗುತ್ತೆ, ಸೊ ಮಾರ್ಕೆಟಲ್ಲಿ ಏನು ಪ್ರೈಸ್ ಸಿಗ್ತಾ ಇದೆ, ಸೊ ನಮ್ಮಲ್ಲಿ ಏನು ಒಂದು ರೈಟ್ ಸಿಗ್ತಾ ಇದೆ ನಿಮಗೆ ಅಂತ ಹೇಳ್ಬಿಟ್ಟು. ಸೊ ಆನ್ಲೈನ್ ಕೂಡ ಶಿಪ್ಪಿಂಗ್ ಇರುತ್ತೆ. ಸೊ ಇದು ಕೂಡ ನಿಮಗೆ ಏನು ಪ್ರೈಸ್ ಆಗುತ್ತೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಸೊ ಬನ್ನಿ, ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಪ್ರತಿಯೊಂದು ಹೊಸ ವೀಡಿಯೋಗಳನ್ನ ಬಿಡ್ತಾ ಇರ್ತೀನಿ. ಸೊ ಪ್ರತಿಯೊಂದು ಮಿಷಿನ್ ಐಟಮಿನ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಲ್ವಾ. ಸೊ ಹಾಗಾಗಿ ಮಿಸ್ ಮಾಡಿದೆ, ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಫಸ್ಟ್ ವಿಡಿಯೋನ ಶುರು ಮಾಡೋಣ. ಇನ್ನು ನೀವು ನೋಡ್ತಾ ಇರೋದಂಥದ್ದು ಬಂದುಬಿಟ್ಟು ಈ ಒಂದು ಬಾಕ್ಸ್ನ ನೋಡ್ತಾ ಇದ್ದೀರಾ. ಸೊ ಈ ಬಾಕ್ಸಲ್ಲಿ ಶಟಲ್ ಇದೆ ಅಂದರೆ ಶಟಲ್ ಉಕ್ಕು. ನಾವು ದಿನ ಹೊಲಿಗೆ ಹಾಕುವಾಗ ಇಷ್ಟೋ ಸಲ ದಾರ ಕಟ್ಟಾಗ್ತಾ ಇರ್ತದೆ, ಹೊಲಿಗೆ ಸರಿಯಾಗಿ ಬೀಳಲ್ಲ. ಹಾಗಾಗಿ ನಾವು ಶಟಲ್ ಪ್ರಾಬ್ಲಮ್ ಇರ್ಬೋದು ಅಂದ್ಕೊತೀವಿ. ಸೊ ಇವತ್ತು ಇದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಶಟಲು ಚಿಕ್ಕ ಮಿಷಿನ್ ಅಂದರೆ ನಾರ್ಮಲ್ ಮಿಷಿನ್ಗಳಿಗೆ ಬಳಸೋ ಹೊಲಿಗೆ ಯಂತ್ರಕ್ಕೆ ಹಾಕುವಂಥದ್ದು. ಇಲ್ಲಿ ನೀವು ನೋಡ್ಬೋದು, ಇದರ ಮಾಡೆಲ್ ಬಂದುಬಿಟ್ಟು 2515 DS ಅಂತ ಹೇಳಿ. ಸೊ ಇಲ್ಲಿ ಕೊಟ್ಟಿರ್ತಾರೆ ನೀವು ಮಾಡಲು. ಸೊ ಓಕೆನಾ, ಇಲ್ಲಿ ನಾವು ನೋಡ್ಬೋದು. ಇನ್ನು ಈ ಮಾಡೆಲ್ಲು ಬಂದುಬಿಟ್ಟು ಚಿಕ್ಕದಾದ್ರೂ, ಅಂದರೆ ಈ ಮಿಷಿನ್ ಶಟಲು ಚಿಕ್ಕದಾದರೂ ಕೂಡ ಇದು ನಮಗೆ ಮಿಷಿನ್ ನೋಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನಾವು ಬಾಬಿನ್ ಕೇಸ್ ಹಾಕೋದು ಕೂಡ ಇದರ ಒಳಗಡೆನೇ, ಈ ಒಂದು ಒಳಗಡೆ ನಾವು ಬಾಬಿನ್ ಕೇಸನ್ನು ಹಾಕೋದು. ಈ ಶಟಲ್ ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ನಮಗೆ ಹೊಲಿಗೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಮೇಂಟೆನೆನ್ಸ್ ಕೂಡ ತುಂಬ ಕ್ಲೀನಿಂಗು ತುಂಬ ಜನ ಕೇಳ್ತಾರೆ ಏನಂದರೆ ಮಿಷಿನ್ ಸೌಂಡ್ ಬರ್ತಿದೆ ಅಥವಾ ಜಾಮ್ ಆಗ್ತಿದೆ ಅಂತ ಅಂದರೆ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ವಾರಕ್ಕೆ ಒಂದು ಸಲ ಅದು ಶಟಲ್ನ ಬಿಚ್ಚಿ ಇದರ ಒಳಗಡೆ ಇರೋ ದಾರಾನ, ಕಸನ ಅಥವಾ ಧೂಳನ್ನು ಕ್ಲೀನ್ ಮಾಡ್ಕೋಬೇಕು. ಅಷ್ಟೇ ಅಲ್ಲದೆ ಪ್ರತಿದಿನ ಕೆಲಸ ಶುರು ಮಾಡೋ ಮುಂಚೆನೇ ಈ ಶಟಲ್ ಮಧ್ಯದಲ್ಲಿ ಒಂದು ಹನಿ ಎಣ್ಣೆನ ಹಾಕಿದ್ರೆ ಹೀಗೆ ಮಾಡೋದ್ರಿಂದ ನಿಮಗೆ ಮಿಷಿನು ಸದ್ದಿಲ್ಲದೆ ಸ್ಮೂತಾಗಿ ಓಡುತ್ತೆ. ಶಟಲ್ಲು ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ನೀವು ದೊಡ್ಡ ಮಿಷಿನ್ ಆಗಲಿ ಚಿಕ್ಕ ಮಿಷಿನ್ ಆಗಲಿ ಎರಡೂ ಕೂಡ ಒಂದು ಹಣ್ಣಿನ ನೀವು ಎಣ್ಣೆನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೈಲೆಲ್ಲ ಸ್ಕ್ರ್ಯಾಚ್ ಆಗೋಲ್ಲ. ಸೂಜಿ ಒಂದು ವೇಳೆ ಎಣ್ಣೆ ಹಾಕಿಲ್ಲ ಅಂದರೆ ಕರ ಅಂದಿಲೆಲ್ಲ ಸ್ಕ್ರ್ಯಾಚ್ ಆದರೆ ಮಿಷಿನ್ ಇದು ಬಂದುಬಿಟ್ಟು ನಿಮಗೆ ಪ್ರಾಬ್ಲಮ್ ಅನ್ನೋದು ಆಗುತ್ತೆ. ಓಕೆನಾ. ಸೊ ಇನ್ನು ನಿಮಗೆ ಒಂದು ವೇಳೆ ಶಟಲಲ್ಲಿ ಏನಾದರೂ ಗೀರ್ಗಳು ಅಥವಾ ಡ್ಯಾಮೇಜ್ ಆಗಿದ್ದರೆ ಎಷ್ಟೇ ಎಣ್ಣೆ ಹಾಕಿದರೂ ಕೂಡ ದಾರ ಕಟ್ ಆಗ್ತಾನೆ ಇರುತ್ತೆ. ಅಂಥ ಟೈಮಲ್ಲಿ ಸುಮ್ಮನೆ ಟೆನ್ಷನ್ ತೊಗೊಳ್ಳಿ, ಈ ಥರದ ಹೊಸ ಶಟಲ ತೊಗೊಂಡು ಬದಲಾಯಿಸ್ಕೊಂಡ್ಬಿಡಿ. ಓಕೆನಾ. ನೀವೇನಾದರೂ ಟೈಲರಿಂಗ್ ಕೆಲಸ ಮಾಡಿದರೆ ಪ್ರೊಫೆಷನಲ್ ಆಗಿ ಮಾಡ್ತಿದ್ದೆ, ಮನೇಲಿ ಇಂತಹ ಒಂದೆರಡು ಎಕ್ಸ್ಟ್ರಾ ಶಟಲ್ಲು ಇರೋದು ತುಂಬಾ ಒಳ್ಳೆಯದು. ಸೊ ಇನ್ನೊಂದು ಏನು ಗೊತ್ತಾ, ಮೇಯ್ನಾಗಿ ಶಟಲ್ಲು ಯಾಕೆ ಸ್ಕ್ರ್ಯಾಚ್ ಆಗುತ್ತೆ ಅಂತ ಅಂದರೆ ಆಯಿಲ್ನ ಹಾಕದೇ ಇದ್ದಾಗ ಅದು ಆಯಲ್ ಇದ್ದಾಗ ನಿಮಗೆ ಸ್ಕ್ರ್ಯಾಚ್ ಆಗೋಲ್ಲ. ಎಣ್ಣೆ ಮೇಲೆ ಬಿದ್ದಾಗ ಸ್ಕ್ರ್ಯಾಚ್ ಆಗೋದಿಲ್ಲ, ಸ್ವಲ್ಪ ಆಯಲ್ ಹಾಕ್ಕೊಳ್ಳೋದ್ರಿಂದ. ಇಲ್ಲ ಅಂದರೆ ಸ್ಕ್ರ್ಯಾಚ್ ಆಗಿ ದಾರ ಕಟ್ ಆಗ್ತಾನೆ ಇರುತ್ತೆ. ಹಂಗಾಗಿ ನೀವು ಸ್ವಲ್ಪ ಅಟ್ಲೀಸ್ಟ್ ಡೈಲಿ ಒಂದು 2 ಟೈಮ್ಸ್ ಆದರೂ ಹಾಕಿ. ನೈಟ್ ಹೊತ್ತು ಮಲ್ಕೊಳ್ಬೇಕಾದ್ರೆ ಹಾಕ್ಬಿಟ್ಟು ಮಲ್ಕೊಳ್ಳಿ, ಬೆಳಿಗ್ಗೆ ಎದ್ದು ಆರಾಮಾಗಿ ವರ್ಕೊಳ್ಬೋದು. ಇಲ್ಲ 2 ಟೈಮ್ ಹಾಕೋಕ್ಕಾಗಿಲ್ಲ ಅಂದರೂ ಡೈಲಿ 1 ಟೈಮ್ ಆದರೂ ನೀವು ಎಲ್ಲ ಹಾಕಲೇಬೇಕು. ಇಲ್ಲ ಅಂತಂದರೆ ನಿಜವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಇದು ತುಂಬಾ ಒಳ್ಳೆ ಅಂತ ಇದು ಚಿಕ್ಕ ಮಿಷಿನ್ನ ಹಾಕುವಂಥ ಶಟಲ್ಲು. ಹೇಳಿಲ್ವ, ವಾರಕ್ಕೆ ಒಂದು ಸಲ ಕ್ಲೀನ್ನ ಮಾಡ್ಕೊಳ್ಳಿ, ಬಿಚ್ಚಿಬಿಟ್ಟು, ಆವಾಗ ನಿಮಗೆ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಅಂದರೆ ನಿಮಗೆ ಅಟ್ಲೀಸ್ಟ್ ಇಲ್ಲ ನೀವೇನು ಮಾಡಿಲ್ಲ ಅಂದರೆ 2-3 ತಿಂಗಳಿಗೆಲ್ಲ ಮತ್ತೆ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಮತ್ತೆ ರಿಪೇರಿಗೆ ತೊಗೊಂಡು ಹೋಗ್ತೇವೆ. ಹಾಗಾಗಿ ನೀವು ಮನೇಲೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ತುಂಬ ಶಟಲ್ಗಳು ತುಂಬ ಜನ ಇದೆ ಕಂಪ್ಲೇಂಟು, ದಾರ ಕಟ್ಟಾಗ್ತಾ ಇದೆ ಅಂತ ಹೇಳಿ. ಸೊ ಇದನ್ನು ನೀವು ಈ ಥರ ಮೇಂಟೆನೆನ್ಸ್ನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ಚಿಕ್ಕ ಮಿಷಿನ ಶಟಲ್ ಆಗಿರುತ್ತೆ. ಸೊ ಬೇಕು ಅನ್ನೋರು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಇದೆ, ಇನ್ನೂ ಬಾಕ್ಸು ಸಿಕ್ಕಾಪಟ್ಟೆ ಸ್ಟಾಕ್ ಇದೆ. ಸೊ ಇವಾಗ ನಾನು ಜಸ್ಟ್ ನಿಮಗೆ ಒಂದೇ ಒಂದು ಬಾಕ್ಸ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ತುಂಬ ಇದ್ದಾವೆ, ಬೇಕು ಅನ್ನೋರು
ಬುಕ್ ಮಾಡ್ಕೊಳ್ಳಿ. ಸೊ ಪ್ರೈಸ್ ನಾನು ಮೆನ್ಷನ್ ಮಾಡ್ತೀನಿ, ಸ್ಕ್ರೀನ್ ನಂಬರ್ ಕೂಡ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಮಿಷಿನ್ ಇದು ಶಟಲ್ ಬೇಕು ಅಂತಂದರೆ ದೊಡ್ಡ ಮಿಷಿನ್ ಶಟಲ್ ಕೂಡ ಸಿಗುತ್ತೆ, ಚಿಕ್ಕ ಮಿಷಿನ್ ಶಟಲ್ ಕೂಡ ಸಿಗುತ್ತೆ. ಪ್ರತಿಯೊಂದು ಮಿಷಿನ್ ಐಟಮಿನ ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಯಾವ್ದು ಬೇಕೋ ಪರ್ಚೇಸ್ನ ಮಾಡ್ಕೊ. ಚಿಕ್ಕ ಮಿಷಿನ್ ಶಟಲ್ನ ನೋಡಿದ್ರಿ ಅಲ್ವಾ. ಸೊ ಇದು ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಉಷಾದಾಗಿರ್ಬೋದು, ನಾಪ್ಪಾಲ್, ಮೆರಿಟು ಎಲ್ಲ ಥರ ಚಿಕ್ಕ ಮಿಷಿನ್ಗೂ ಸೂಟಬಲ್ ಆಗುತ್ತೆ. ತುಂಬ ಜನ ಕನ್ಫ್ಯೂಷನ್ಸ್ ಏನು ಗೊತ್ತಾ, ಸೊ ಇದು ಬರೀ ಡರ್ಬಿಗೆ ಮಾತ್ರನೇ ಹಾಕೋಬೇಕಾ ಮತ್ತು ಬರೀ ನಾಲ್ಕು ಮಾತ್ರನೇ ಹಾಕೋಬೇಕಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಆ ಥರ ಇಲ್ಲ. ಚಿಕ್ಕ ಮಿಷಿನು ಯಾವುದೇ ಕಂಪ್ನಿದಾಗಿರ್ಬೋದು, ಚಿಕ್ಕ ಮಿಷಿನ್ ಅಂದರೆ ಚಿಕ್ಕ ಮಿಷಿನು. ಸೊ ಯಾವ ಕಂಪ್ನಿಗೆ ಬೇಕಾದರೂ ನೀವು ಈ ಶೆಟೆಲ್ಲ ಯೂಸ್ ಮಾಡ್ಬೋದು. ಹಾಗೆ ದೊಡ್ಡ ಮಿಷಿನ್ಗೂ ಅಷ್ಟೇ, ನೀವು ಯಾವ ಮಿಷಿನಲ್ಲೂ ಇರಿ. ಸೊ ಈ ಶೆಟಲ್ನ ದೊಡ್ಡ ಮಿಷಿನನ್ನು ಓದ್ಬಿಡೋದ್ರಲ್ಲಿ ಶೆಟಲ್ನ ತೋರಿಸಿದೆ ಅಲ್ವಾ. ಸೊ ಅದನ್ನು ಯೂಸ್ ಮಾಡ್ಬೋದು, ಯಾವುದೇ ಒಂದು ಮಿಷಿನ್ ಆಗಿರ್ಬೋದು. ಸೊ ನೀವು ಆರಾಮಾಗಿ ಯೂಸ್ನ ಮಾಡ್ಕೊಳ್ಬೋದು ಈ ಒಂದು ಶೆಟಲ್ಲು. ಸೊ ತುಂಬಾ ಉಪಯೋಗ ಇದೆ. ಆಯಿಲ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಮಿಷಿನ್ಗೂ ಆಯಿಲು ತುಂಬಾ ಮುಖ್ಯ. ಪ್ರತಿದಿನ 2 ಸಲ ನೀವು ಆಯಿಲ್ನ ಹಾಕ್ಕೊಂಡು ಆವಾಗವಾಗ ನೀವು ಸ್ವಲ್ಪ ಸ್ಪ್ರಿಂಗ್ ಸೆಟ್ಟಲ್ಲಿ, ಸೊ ಈ ಥರ ಶೆಟಲ್ಗಳಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ನಿಮಗೆ ಪ್ರತಿ ಸಲವೂ ದಾರ ಕಟ್ಟೋಗೋ ಪ್ರಾಬ್ಲಮ್ ಆಗಿರ್ಬೋದು, ಏನು ಪ್ರಾಬ್ಲಮ್ ಬರಲ್ಲ. ತುಂಬ ಚೆನ್ನಾಗಿರುತ್ತೆ ಮಿಷಿನು. ತುಂಬ ಚೆನ್ನಾಗಿ ಬಾಳಿಕೆ ಬರಬೇಕು ಅಂತಂದರೆ ನಾವು ಇವೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮನ ಕೈಗೊಂಡ್ರೆ ಖಂಡಿತವಾಗ್ಲೂ ಮಿಷಿನ್ ಚೆನ್ನಾಗಿ ಬರುತ್ತೆ. ಸೊ ಕೆಲವೆಲ್ಲ ಆಯಿಲ್ನ ಹಾಕೋದಿಲ್ಲ, ಹಾಗೆ ಹೊಲ್ದು ತುಂಬ ಜನ ರಿಪೇರಿಗೆ ಬರ್ತಾರೆ, ಅದು ಫುಲ್ಲು ಬಾಡೋಗಿರುತ್ತೆ, ಹೆಂಗೆ ತುಕ್ಕಿಡಿದ್ಬಿಟ್ಟಿರುತ್ತೆ. ಆಯಿಲ್ ಹಾಕಿದ್ರೆ ತುಕ್ಕಿಡಿಯಲ್ಲ, ಖಂಡಿತವಾಗ್ಲೂ ಆಯಿಲ್ ಹಾಕಿದ್ರೆ ತುಕ್ಕಿಡಿಯಲ್ಲ. ಆಯಿಲ್ನ ಹಾಕೋದು ಬಿಟ್ರೆ ತುಕ್ಕಿಡಿಯೋದು ಮಿಷಿನು. ಆಯಿಲಲ್ಲಿ ನಿಲ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ಸೌಂಡ್ ಕಮ್ಮಿ ಬರುತ್ತೆ, ವೈಬ್ರೇಷನ್ ಕಮ್ಮಿ ಇರುತ್ತೆ, ಮಿಷಿನು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ತುಂಬ ಜನ ಇಲ್ಲಿ ಕೊಡ್ತಾರೆ ಆಯಿಲೇ ಹಾಕಲ್ಲ, ದಾರ ಕಟ್ಟಾಯಿತು ಸೌಂಡ್ ಬರುತ್ತೆ ಅಂತಾರೆ. ಅವ್ರಿಗೆ ಆಯಿಲ್ ಒಂದು ಹಾಕ್ಬಿಟ್ರೆ ಕಂಪ್ಲೀಟಾಗಿ ಸರಿ ಹೋಗ್ಬಿಡುತ್ತೆ. ಸೊ ಅಲ್ಲಿವರೆಗೂ ತೊಗೊಂಡೋಗೋದು ಬೇಡ. ತುಂಬ ಕಡೆ ಮೆಕ್ಯಾನಿಕ್ಸ್ ಇರೋದಿಲ್ಲ, ತುಂಬ ಹಳ್ಳಿಗಳ ಕಡೆ ಕೆಲವರೆಲ್ಲ ಅವರವರೇ ಮಾಡ್ಕೊಳ್ಳೋರು ಇರ್ತಾರೆ, ಸಣ್ಣ ಪುಟ್ಟ ಎಲ್ಲನೂ ಮಾಡೋಕ್ಕೆ ಬಿಡೋದಿಲ್ಲ, ಅವರವರೇ ರಿಪೇರಿ ಮಾಡ್ಕೊಳ್ತಾರೆ. ಯಾಕಂದರೆ ಅಲ್ಲಿ ಊರಲ್ಲಿ ಯಾರೂ ಇರೋಲ್ಲ ಆ ಥರ ಮೆಕ್ಯಾನಿಕ್ ಅಂತೇಳಿ. ಹಾಗಾಗಿ ನೀವು ಆರಾಮಾಗಿ ಇದನ್ನೆಲ್ಲ ಸಣ್ಣ ಪುಟ್ಟ ಟ್ರಿಕ್ಸ್ನ ಫಾಲೋ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಿಷಿನ್ ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಆಯಿಲ್ನ ಹಾಕ್ಕೊಳ್ಳಿ. ಸೊ ಡೈಲಿ 2 ಟೈಮ್ಸ್ ಆಯಿಲ್ನ ಹಾಕ್ಕೊಳ್ಳಿ. 2 ಡೇಸ್ಗೆ ಒಂದ್ಸಲ ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಂಡ್ರೆ ಡೆಸ್ಟ್ ಎಲ್ಲನೂ ದಾರದ ಡೆಸ್ಟ್ ಹೋಗೇ ಹೋಗ್ತೀವಿ. ನೀವು ಎಂಥ ಕಂಪ್ನಿ ದಾರಾನ ಯೂಸ್ ಮಾಡಿದರೂ ಕೂಡ ನಿಮಗೆ ಥ್ರೆಡ್ಡು ದಾರ ಒಂದು ಬಿದ್ದೇ ಬೀಳುತ್ತೆ ಡೆಸ್ಟು. ಸೊ ಹಾಗಾಗಿ ನೀವು ದಾರನ ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಕಂಪ್ನಿಲಿ ಹಾರಿಸ್ಕೊಳ್ಳಿ. ಸೊ ಅವಾಗ ಕ್ಲೀನ್ ಮಾಡ್ಕೊಳ್ತಾರೆ. ಮಿಷಿನು ತುಂಬಾ ಚೆನ್ನಾಗಿ ಇನ್ನು ನೋಡಿದ್ರಿ ಅಲ್ವಾ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ನಿಮ್ಗೇನಾದರೂ ಐಟಮ್ ಬೇಕು ಅಂದರೆ ಪ್ರತಿಯೊಂದು ಸ್ಪೇರ್ ಕೂಡ ಸಿಗುತ್ತೆ. ಸೊ ನಾನು ಪ್ರತಿಯೊಂದು ಇನ್ನು ವೀಡಿಯೋಗಳಲ್ಲಿ ಪ್ರತಿಯೊಂದು ಸ್ಪೇರ್ ಬಗ್ಗೆನೂ ಕಂಪ್ಲೀಟಾಗಿ ನಿಮಗೆ ಮಾಹಿತಿನ ಕೊಡ್ತೀನಿ, ಹಾಗೆ ರೇಟ್ನ ಮೆನ್ಷನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ನಿಮ್ಗೇನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಚಿಕ್ಕ ಮಿಷಿನ್ ಶೆಟಲ್ ಬಂದುಬಿಟ್ಟು 350 ರುಪೀಸ್ಗೆ ನಿಮಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗ್ತಾ ಇದೆ. ಸೊ ಚಿಕ್ಕ ಮಿಷಿನ್ ಬಂದುಬಿಟ್ಟು 350 ರೂಪಾಯಿಗೆ ನಿಮಗೆ ಸಿಗ್ತಾ ಇರೋ ಅಂಥದ್ದು. ಸೊ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಕಡೆ ಹಳ್ಳಿಗಳ ಕಡೆ ಸೊ ಸಿಗ್ತಾ ಇಲ್ಲ, ನಮ್ಮ ಸಿಟಿಗೆ ಬರಬೇಕು ಆ ಥರ ಎಲ್ಲ ಇರುವಾಗ ಸೊ ಅಷ್ಟರಿಂದ ಇಷ್ಟು ದೂರ ಒಂದು ದಿನ ಕೆಲಸ ಎಲ್ಲ ಬಿಟ್ಟು ನೀವು ಬಂದು ತೊಗೊಂಡು ಹೋಗೋದಕ್ಕಿಂತ ಸೊ ಇದು ಬೆಸ್ಟ್ ಅಲ್ವಾ. ಸೊ ಆನ್ಲೈನಲ್ಲಿ ಸೊ ನಿಮಗೆ ನಿಮ್ಮ ಒಂದು ಊರಿಗೇ ಬಂದು ತಲುಪುತ್ತೆ. ಸೊ 350 ರೂಪಾಯಿ. ಸೊ ಈ ಒಂದು ಶಟಲು ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮಗೆ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ, ಬೇಕು ಅನ್ನೋರು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಿಮಗೆಲ್ಲ ಹತ್ತದಲ್ಲೇ ಸಿಗೋಂಗಿದ್ರೆ ಏನೂ ಬೇಕಾಗಿಲ್ಲ. ನಿಮ್ಗೇನಾದರೂ ದೂರ ಊರಲ್ಲಿ ಸಿಗ್ತಾ ಇಲ್ಲ, ಸೊ ಇವೆಲ್ಲ ಫೆಸಿಲಿಟೀಸ್ ಇಲ್ಲ ಅಂತ ಅನ್ನೋರು, ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ನೋರು ಸೊ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ. ಸೊ ಒಂದು ಒಳ್ಳೆ ರೇಟಲ್ಲಿ ನಿಮಗೆ ಚಿಕ್ಕ ಮಿಷಿನ್ ಶಟಲ್ ಸಿಗ್ತಾ ಇದೆ. ಸೊ ವಿಡಿಯೋ ನೋಡೋದಲ್ವಾ, ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಚಿಕ್ಕಿ ಬಪ್ಪ.